ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸ ಮಾಡುತ್ತಿದ್ದವು. ಅಲ್ಲಿ ಆಮೆ ಮತ್ತು ಮೊಲ ಗೆಳೆಯರಾಗಿದ್ದರು. ಮೊಲಕ್ಕೆ ನಾನು ಆಮೆಗಿಂತ ಚುರುಕು ಹಾಗೂ ವೇಗವಾಗಿ ಓಡಬಲ್ಲೆ ಎನ್ನುವ ಜಂಬ. ಒಮ್ಮೆ ಮೊಲ ಆಮೆಯನ್ನ, ನೀನು ನಡೆಯೋದು ನೋಡಿದರೆ ನನಗೆ ನಗು ಬರುತ್ತೆ. ನಾನು 1 ನಿಮಿಷದಲ್ಲಿ ಎಷ್ಟು ದೂರ ಓಡುತ್ತೇನೆ ಗೊತ್ತಾ? ನೀನು ಸೋಮಾರಿ, ತುಂಬಾ ನಿಧಾನ ಎಂದು ಅಪಹಾಸ್ಯ ಮಾಡಿತು. ಆಗ ಆಮೆ ಶಾಂತವಾಗಿ, ಸರಿ, ನಾವಿಬ್ಬರು ಓಟದ ಸ್ಪರ್ಧೆ ಮಾಡೋಣ, ಯಾರಿಗೆ ಗೆಲುವು ಸಿಗುತ್ತೋ ನೋಡೋಣ ಅಂತು. ಅದಕ್ಕೆ ಇಬ್ಬರು ಒಪ್ಪಿ ಸಮಯ ನಿಗದಿಪಡಿಸಿದರು. ಪ್ರಾಣಿ ಬಂಧುಗಳೆಲ್ಲ ಒಂದು ಕಡೆ ಸೇರಿ ದೂರದಲ್ಲಿ ಒಂದು ಮರವನ್ನು ಗುರುತು ಮಾಡಿ ಆ ಸ್ಥಳವನ್ನು ಮೊದಲು ಯಾರು ತಲುಪುತ್ತಾರೋ ಅವರು ಸ್ಪರ್ಧೆಯಲ್ಲಿ ಗೆದ್ದಂತೆ ಎಂದು ತೀರ್ಮಾನಿಸಿ ಸ್ಪರ್ಧೆ ಪ್ರಾರಂಭಿಸಿದರು. ಸ್ಪರ್ಧೆ ಆರಂಭವಾಗುತ್ತಿದ್ದಂತೆ ಮೊಲ ಚೆಂಗನೆ ಜಿಗಿದು ಓಡಿತು. ಆಮೆ ತನ್ನದೇ ಆದ ವೇಗದಲ್ಲಿ ತನ್ನ ಗುರಿಯತ್ತ ಹೆಜ್ಜೆ ಹಾಕಿತು. ಮೊಲ ಓಡಿ ಓಡಿ ದೂರ ತಲುಪಿತು. ಆಮೆ ನಿಧಾನವಾಗಿ ಬರುವುದನ್ನು ನೋಡಿ ಮೊಲ, ಪಾಪ ಆಮೆಗೆ ಇಲ್ಲಿಯವರೆಗೂ ಬರೋದಕ್ಕೆ ತುಂಬಾ ಸಮಯ ಬೇಕು, ಏನೇ ಆದರೂ ಆಮೆಗೆ ನನ್ನನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಆಮೆ ಬರೋವರೆಗೂ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಎಂದು ಮರದ ಕೆಳಗೆ ಕುಳಿತು ಹಾಗೆ ನಿದ್ದೆಗೆ ಜಾರಿತು. ಆಮೆ ಗುರಿಯನ್ನ ತಲುಪುವ ದೃಢ ಸಂಕಲ್ಪದಿಂದ ನಿರಂತರವಾಗಿ ನಡೆಯುತ್ತಾ ಮೊಲ ಇದ್ದ ಸ್ಥಳಕ್ಕೆ ಬಂತು. ಮೊಲ ಗಾಢ ನಿದ್ರೆಯಲ್ಲಿತ್ತು. ನೋಡಿ, ಆಮೆ ತನ್ನ ಪ್ರಯಾಣ ಮುಂದುವರೆಸಿತು. ನಿದ್ರೆಯಿಂದ ಎದ್ದು ನೋಡಿತು, ಆಮೆ ಕಾಣಲಿಲ್ಲ. ಆಮೆ ಇನ್ನೂ ಬಂದಿಲ್ಲವೆಂದು ಖುಷಿಯಿಂದ ಮುಂದೆ ಸಾಗಿತು. ಸ್ಪರ್ಧೆಯ ಅಂತಿಮ ಸ್ಥಳಕ್ಕೆ ಬಂದು ನೋಡಿದಾಗ ತನಗಿಂತ ಮೊದಲೇ ಆಮೆ ಬಂದು ಕುಳಿತಿರುವುದನ್ನು ನೋಡಿ ಮೊಲಕ್ಕೆ ತನ್ನ ತಪ್ಪಿನ ಅರಿವಾಗಿ ಸೋಲಿನಿಂದ ತಲೆ ತಗ್ಗಿಸಿತು. ಈ ಕಥೆಯ ನೀತಿ ಪಾಠ: ಅತಿಯಾದ ಆತ್ಮವಿಶ್ವಾಸ ಹಾಗೂ ಅಲಕ್ಷ್ಯವೇ ಸೋಲಿಗೆ ಕಾರಣ.